ಇನ್ನು ಇತ್ತ ಮದ್ದೂರಿಗೆ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ್ದಾರೆ. ಮದ್ದೂರು ತಾಲೂಕು ಕಚೇರಿ ಎದುರು ಪ್ರೊಟೆಸ್ಟ್ ನಡೀತಾ ಇದೆ. ಹಿಂದೂ ಕಾರ್ಯಕರ್ತರ ಪ್ರತಿಭಟನೆಯಲ್ಲಿ ನಿಖಿಲ್ ಭಾಗಿಯಾಗಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಆಗಮಿಸಿದ್ದಾರೆ. 16 ಜನ ನಾಯಕರು ಬರ್ತಾ ಇದ್ದಾರೆ. ಕಾರ್ಯಕರ್ತರಂತೂ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇದೀಗ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಕೂಡ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮದ್ದೂರು ತಾಲೂಕು ಕಚೇರಿ ಎದುರುಗಡೆ ಈ ಪ್ರೊಟೆಸ್ಟ್ ನಡೀತಾ ಇದೆ. ಹಿಂದೂ ಕಾರ್ಯಕರ್ತರ ಪ್ರತಿಭಟನೆಯಲ್ಲಿ ಇದೀಗ ನಿಖಿಲ್ ಕೂಡ ಭಾಗಿಯಾಗಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೂಡ ಬಂದಿದ್ದಾರೆ. ನಮ್ಮ ಪ್ರತಿನಿಧಿ ದಿಲೀಪ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ದಿಲೀಪ್, ಏನಾಗ್ತಾ ಇದೆ? ಅಧಿಕಾರಿಗಳು ಅಲ್ಲಿಯ ನಾಯಕರನ್ನ ಕರೆದು ಮಾತನಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ನಡುವೆ ನಿಖಿಲ್ ಕುಮಾರಸ್ವಾಮಿ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಅಂತ. ಚೇತ್ರ, ಇನ್ನು ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯ ಕಾರ್ಯಕರ್ತರುಗಳು ನೆರೆದು ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ತಮಗೆ ನ್ಯಾಯ ಬೇಕು ಅನ್ನುವಂಥದ್ದು ಆಗ್ರಹ ಆಗಿರುವಂತದ್ದು. ಬೆಳಗ್ಗೆಯಿಂದಲೂ ಸಾಕಷ್ಟು ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಕೂಡ ಆಯ್ತು. ಲಾಠಿ ಚಾರ್ಜ್ ಆದ್ರೂ ಕೂಡ ಯಾರು ಕೂಡ ಜಗ್ಗಿಲ್ಲ. ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾದಂತವರ ಸಂಖ್ಯೆ ನಿಜಕ್ಕೂ ಕೂಡ ಆಶ್ಚರ್ಯ ಉಂಟಾಗ್ತದೆ ಪೊಲೀಸರು ಕೂಡ. ಯಾಕಂದ್ರೆ ಇಷ್ಟೊಂದು ಮಟ್ಟದಲ್ಲಿ ಜನ ಸೇರ್ತಾರೆ ಅನ್ನುವಂತ ನಿರೀಕ್ಷೆ ಇರಲಿಲ್ಲ. ಸಾಕಷ್ಟು ಸಂಖ್ಯೆ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ನೆರೆದಿರುವಂತರು. ಎಲ್ಲರೂ ಕೂಡ ಒಂದೇ ಆಗ್ರಹ ಆಗಿರುವಂತದ್ದು, ಕಲ್ಲು ತೂರಾಟ ಮಾಡಿದವರ ಮೇಲೆ ಕ್ರಮ ಆಗ್ಬೇಕು. ಜೊತೆಗೆ ಆ ಒಂದು ಮಸೀದಿ ಏನಿದೆ, ಮಸೀದಿಯಿಂದ ಕಲ್ಲು ಬಂದಿದೆ ಅನ್ನುವಂತ ಆರೋಪಗಳೇನಿದೆ, ಆ ಒಂದು ಮಸೀದಿಯನ್ನ ಸೀಲ್ ಮಾಡ್ಬೇಕು. ಜೊತೆಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಲಾಠಿ ಚಾರ್ಜ್ ಮಾಡಿದಂತ ಪೊಲೀಸರು ಕೂಡ ಸಸ್ಪೆಂಡ್ ಆಗ್ಬೇಕು ಅನ್ನುವಂಥದ್ದು ಪ್ರತಿಭಟನಾಕಾರರ ಆಗ್ರಹ ಆಗಿರುವಂತದ್ದು. ಈ ಒಂದು ಪ್ರತಿಭಟನೆಗೆ ಸ್ಥಳೀಯ ಬಿಜೆಪಿ ಮುಖಂಡರ ಜೊತೆ ಜೆಡಿಎಸ್ ನಾಯಕರುಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ಕೇವಲ ಹಿಂದೂ ಕಾರ್ಯಕರ್ತರುಗಳು ಮಾತ್ರ ಅಲ್ಲ, ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರುಗಳು ಕೂಡ ಒಟ್ಟಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋ ಕಾರಣ ಬಹುದೊಡ್ಡ ಪ್ರತಿಭಟನೆ ಆಗಿರುವಂತದ್ದು. ಯಾಕಂದ್ರೆ ಮದ್ದೂರು ನಿಜಕ್ಕೂ ಕೂಡ ಉದ್ವಿಗ್ನ ಪರಿಸ್ಥಿತಿ ಇರುವಂತದ್ದು. ಈವರೆಗೂ ಕೂಡ ಸಾಕಷ್ಟು ಇಷ್ಟೊಂದು ಮಟ್ಟದಲ್ಲಿ ಪ್ರತಿಭಟನೆ ಆಗುತ್ತೆ ಅನ್ನುವಂಥದ್ದು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲ ಸಂಘಟನೆಗಳು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಜೊತೆಗೆ ಕಲ್ಲು ತೂರಾಟ ಮಾಡಿರುವ ಕಾರಣಕ್ಕೋಸ್ಕರ ಈ ಒಂದು ಘಟನೆಯನ್ನ ಖಂಡಿಸಿರುವಂತದ್ದು. ಅಲ್ಲೂ ಕೂಡ ಕಳೆದ ವರ್ಷ ಇದೇ ಒಂದು ವಿಚಾರವಾಗಿ ನಾಗಮಂಗಲದಲ್ಲಿ ಇದೇ ರೀತಿಯಂತ ದೊಡ್ಡ ಗಲಭೆಯಾಗಿತ್ತು. ಅದೇ ಒಂದು ಮಾದರಿಯ ಗಲಭೆ ಇಲ್ಲಿ ಮರುಕಳಿಸಿರುವಂತದ್ದು. ಈಗ ಸದ್ಯಕ್ಕೆ ಪೊಲೀಸರು ಎಲ್ಲರನ್ನ ಮನವೊಲಿಸುವಂತ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಪ್ರತಿಭಟನೆ ಕೈ ಬಿಡಿ ಅನ್ನುವಂತ ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಒಂದಷ್ಟು ಮನವಿಯನ್ನು ಕೂಡ ಈಗ ಸ್ಥಳೀಯ ನಾಯಕರುಗಳು ಮಾಡ್ಕೊಂಡಿರುವಂತದ್ದು. ಮಸೀದಿಯನ್ನ ಸೀಸ್ ಮಾಡ್ಬೇಕು, ಒಂದಷ್ಟು ಪೊಲೀಸರನ್ನ ಸಸ್ಪೆಂಡ್ ಮಾಡ್ಬೇಕು, ಅಂದ್ರೆ ಲಾಠಿ ಚಾರ್ಜ್ ಮಾಡಿದಂತ ಪೊಲೀಸರನ್ನ ಸಸ್ಪೆಂಡ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ಇವರ ಮನವಿ ಆಗಿರುವಂತದ್ದು. ಸದ್ಯಕ್ಕೆ ಈಗ ಎಲ್ಲಾ ಮುಖಂಡರುಗಳ ಜಿಲ್ಲಾಧಿಕಾರಿಯಾದಂತಹ ಕುಮಾರ್ ಅವರು ಮತ್ತೆ SP ಅವರು ಮಾತುಕತೆ ನಡೆಸ್ತಾ ಇದ್ದಾರೆ. ಮಾತುಕತೆ ನಡೆಸಿದ ನಂತರ ಯಾವ ನಿರ್ಣಯಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ದಿಲೀಪ್ ಮಾಹಿತಿಗಾಗಿ.